ಮೊದಲಿಗೆ ಹೆಡ್ಲೈನ್ಸ್. ಶಕ್ತಿ ಯೋಜನೆ ಸಾಧನೆ, ಯೋಜನೆಯಿಂದ ಮಹಿಳಾ ಸಬಲೀಕರಣಕ್ಕೆ ಬಲ, ಪಾಮಯ್ಯ ಮುರಾರಿ. ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆ, ಬೆಳೆ ಸಮೀಕ್ಷೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸದಿದ್ದರೆ ಅಮಾನತಿಗೆ ಶಿಫಾರಸು, ಎಡಿಸಿ ಶಿವಾನಂದ್ ಭಜಂತ್ರಿ ಎಚ್ಚರಿಕೆ. ದೇವನಲ್ಲಿ ಭೂಮಿ ಸ್ವಾಧೀನ ಸಮಸ್ಯೆ, ಸರ್ಕಾರ ಕೊಟ್ಟ ಮಾತು ಉಳಿಸಿಕೊಳ್ಳಲಿ, ಮಾರೆಪ್ಪ ಹರ್ವಿ. ಕುರುಬದೊಡ್ಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭೋಜನಾಲಯ ಕಾಮಗಾರಿಯ ಪೂರ್ಣ, ವಾರದಲ್ಲಿ ಪ್ರಾರಂಭಿಸದಿದ್ದರೆ ನ್ಯಾಯಾಂಗ ಹೋರಾಟ, ವೀರೇಶ್ ಎಚ್ಚರಿಕೆ. ಬೋವಿ ಒಡ್ಡನ ಸಮಾಜದಿಂದ 18ರಂದು ಚಿತ್ರದುರ್ಗದಲ್ಲಿ ಪ್ರತಿಭಾ ಪುರಸ್ಕಾರ, ನಾರಾಯಣಸ್ವಾಮಿ ಮಾಹಿತಿ. ಮತ್ತು ಯರಗೇರ ತಾಲೂಕು ಕೇಂದ್ರವನ್ನಾಗಿಸಲು ಸರ್ಕಾರದ ಮೇಲೆ ಒತ್ತಡ ಹಾಕಲು ಸಂಸದರಿಗೆ ಶಾಸಕರಿಗೆ ಹೋರಾಟ ಸಮಿತಿಯಿಂದ ಮನವಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆಯಡಿ 500 ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ ಹಿನ್ನೆಲೆಯಲ್ಲಿ ಇಂದು ಸಂಭ್ರಮಾಚರಣೆಯನ್ನ ಮಾಡಲಾಗುತ್ತಿದ್ದು, ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪಾಮಯ್ಯ ಮುರಾರಿ ಹರ್ಷ ವ್ಯಕ್ತಪಡಿಸಿದರು. ಅವರಿಂದು ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ದ ಶಕ್ತಿ ಯೋಜನೆಯ ಸಂಭ್ರಮಾಚರಣೆ ಅಂಗವಾಗಿ ಮಹಿಳಾ ಪ್ರಯಾಣಿಕರಿಗೆ ಸಿಹಿ ಹಂಚುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ರಾಜ್ಯದ ಜನರ ಆರ್ಥಿಕತೆ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದು, ಇದರಿಂದ ಮಹಿಳೆಯರು, ದಲಿತರು, ಹಿಂದುಳಿದ ವರ್ಗದ ಹಾಗೂ ಅಲ್ಪಸಂಖ್ಯಾತರ ಸಮುದಾಯ ಹಾಗೂ ಶೋಷಿತರ ಕಲ್ಯಾಣವಾಗಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರದ ಯೋಜನೆಗಳಿಂದ ಸಾವಿರಾರು ಕುಟುಂಬಗಳು ತಮ್ಮ ಬದುಕನ್ನ ರೂಪಿಸಿಕೊಂಡಿದ್ದು, ಜಿಲ್ಲೆಯಲ್ಲಿಯೂ ಅನೇಕ ಕುಟುಂಬಗಳು ಆರ್ಥಿಕವಾಗಿ ಸಬಲರಾಗುತ್ತಿದ್ದಾರೆ. ಬಡ ಜನರ ಪರವಾದ ಯೋಜನೆಗಳನ್ನ ಸರ್ಕಾರ ನೀಡಿದೆ. ಅದರಲ್ಲೂ ವಿಶೇಷವಾಗಿ ಶಕ್ತಿ ಯೋಜನೆ ಎಂಬ ಮಹಿಳೆಯರ ಪರವಾದ ಯೋಜನೆಯನ್ನು ನೀಡಲಾಗಿದೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ ಶಕ್ತಿ ಯೋಜನೆಯಡಿ 889.61 ಲಕ್ಷ ಶೂನ್ಯ ದರದ ಟಿಕೆಟ್ಗಳಲ್ಲಿ ಮಹಿಳೆಯರು ಪ್ರಯಾಣಿಸಿದ್ದಾರೆ. ಪ್ರತಿನಿತ್ಯ 1.6 ಲಕ್ಷ ಮಹಿಳೆಯರು ಪ್ರಯಾಣಿಸುತ್ತಾರೆ. ಈವರೆಗೆ 353.23 ಕೋಟಿ ರೂಪಾಯಿ ಸಾರಿಗೆ ಆದಾಯವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೂ ಮೊದಲು ಬಸ್ಗಳಿಗೆ ಪೂಜೆ ಸಲ್ಲಿಸಿ ಮಹಿಳಾ ಪ್ರಯಾಣಿಕರಿಗೆ ಸಿಹಿ ವಿತರಿಸಲಾಯಿತು. ನಂತರ ಮಹಿಳಾ ಪ್ರಯಾಣಿಕರಿಗೆ ಶಕ್ತಿ ಯೋಜನೆಯಡಿ ಟಿಕೆಟ್ ಹರಿದು ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ನೂರಾರು ಮಹಿಳೆಯರು ಬಸ್ಗಳಲ್ಲಿ ಕುಳಿತು ಶಕ್ತಿ ಯೋಜನೆಯಡಿ ಶೂನ್ಯ ದರದ ಟಿಕೆಟ್ ಪಡೆದುಕೊಂಡರು. ಮಹಿಳೆಯರು ಪ್ರಯಾಣ ಬೆಳೆಸುವ ಬಸ್ಗಳಿಗೆ ಅಲಂಕರಿಸಲಾಗಿತ್ತು. ಸೈಡು ಎಲ್ಲರೂ ಒಂದೇ ಸಲ ಹಾಕ್ರಿ. ವೆರಿ ಗುಡ್, ಸೂಪರ್ ಸೂಪರ್ ಸೂಪರ್. ಮೇಡಮ್ ಮೇಡಮ್ ಒಂದು ನಿಮಿಷ ಎಲ್ಲ ಇದಕ್ಕೆ ಸರ್ಸ್ಕೊಳ್ಳಿ. ಅಲ್ಲಿ ಕ್ಯಾನ್ಸರ್ ಮಾಡೋರು ಮುಖ್ಯಮಂತ್ರಿ ಕೇಳೋದು ಎಷ್ಟು ಸಾವಿರ ಜನ ಅಡ್ಡಾಡಿದಾರೆ ಗೊತ್ತಾ? ಈಗ 500 ಕೋಟಿ ಜನ ಅಡ್ಡಾಡಿದಾರ. ಇನ್ನ ಎಲ್ಲ ಯಾತ್ರೆ ಮಾಡಿ ಬನ್ನಿ, ಧರ್ಮಸ್ಥಳ ಎಲ್ಲ ಹೋಗಿ ಬನ್ನಿ. ಕರ್ನಾಟಕದಾಗ ಎಲ್ಲಾ ದೇವಸ್ಥಾನಗಳು ಕ್ಯಾಮರಾಮನ್ ಶಕ್ತಿ ಯೋಜನೆಗೆ
ರೆಡ್ಡಿ ಸರ್ ಅವರಿಗೆ ಸರ್ ಅವರಿಗೆ ನಮ್ಮ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ ಅವರಿಗೆ ಎನ್.ಎಸ್. ಬೋಸ್ರ ಸರ್ ಅವರಿಗೆ ಕೊಡ್ರಿ ಅಕ್ಕ ಆ ಕಡೆ ಜಿಲ್ಲೆಯಿಂದ ಶಕ್ತಿ ಯೋಜನೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನಮ್ಮ ಮಹಿಳೆಯರು 500 ಕೋಟಿ ಜನ ಮಹಿಳೆಯರು ಪ್ರಯಾಣವನ್ನು ಗಳಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಅವರವರ ದೇವಸ್ಥಾನಗಳು ಯಾವ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದಾರೆ ಎಲ್ಲ ತೀರ್ಥಯಾತ್ರೆಯನ್ನು ಮಾಡ್ಕೊಂಬರ್ಲಿ ಅಂತೇಳಿ ನಾವು ಅವರಿಗೆ ಇವತ್ತು ವೆಲ್ಕಮ್ ಅನ್ನು ಹೇಳ್ತಾ ಇದ್ದೀವಿ, ಖುಷಿಯನ್ನು ಪಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷ ಒಂದು 5 ಗ್ಯಾರಂಟಿಯಲ್ಲಿ ಒಂದು ಶಕ್ತಿ ಯೋಜನೆ ಒಂದು ಒಳ್ಳೆಯ ಒಂದು ಯೋಜನೆ. ಮಹಿಳೆಯರು ಇವತ್ತಿನ ದಿನ ಆಧಾರ್ ಕಾರ್ಡನ್ನು ತೋರಿಸಿ ಮಹಿಳೆಯರು ಪ್ರಯಾಣ ಮಾಡ್ತಾ ಇದ್ದಾರೆ. ತುಂಬಷ್ಟು ಜನ ನಮ್ಮೆಲ್ಲ ಬಸ್ ಸ್ಟ್ಯಾಂಡಲ್ಲಿ ನಾವೆಲ್ಲನೂ ಬಸ್ನಲ್ಲಿ ಹೋಗಿ ಅವರವರಿಗೆ ಫ್ಲವರ್ ಕೊಟ್ಟು ಸ್ವೀಟನ್ನು ಕೊಟ್ಟು ಎಲ್ಲ ಹಂಚಿ ಬಂದಿದ್ವಿ. ಅವರೆಲ್ಲರೂ ಒಂದೇ ಹೇಳಿರೋದು ತುಂಬಾ ಖುಷಿಯಾಗಿದ್ದಾರೆ. ಅದರ ಜೊತೆಯಲ್ಲಿ ಮಹಿಳೆಯರು ಇನ್ನೊಂದು ಹೇಳಿದರು, ನೀವೇನು ನಿಮ್ಮ ಸರ್ಕಾರ ಮಾಡಿದೆ ತುಂಬ ಖುಷಿ ಪಡ್ತೀವಿ, ಅದರ ಜೊತೆಯಲ್ಲಿ ನಾವೆಲ್ಲ ತೀರ್ಥಯಾತ್ರೆನೂ ಮಾಡಿ ಬಂದಿದೆ ಅಂತ ಹೇಳಿದ್ವಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಮಹಿಳೆಯರಿಗೆ ಎಲ್ಲರಿಗೂ ನನಗೆ ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ಮಹಿಳೆಯರಿಗೂ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರೋ ಮಾಧ್ಯಮ ಮಿತ್ರರಿಗೂ ಸಹ ನಾನು ಎಲ್ಲರೂ ಬರ್ತಾರ ಬೇಡ ಇರಲಿ ಸರ್ ಒಳಗೆ ಬರ್ರಿ ಸರ್ ಎಲ್ಲರೂ ಈ ಕಡೆ ನೋಡಿ ಸರ್. ಅಧ್ಯಕ್ಷರೇ ಅದಕ್ಕೆ ಸೆಂಟರ್ ಬರ್ರಿ ಸರ್. ಅಧ್ಯಕ್ಷರೇ ಸರ್ ಈ ಕಡೆ ನೋಡಿ ಸರ್ ಫೋಟೋ ಹೊಡಿತದೆ, ನೀವು ಈ ಕಡೆ ನೋಡಿ. ಸರ್ ಈ ಕಡೆ ನೋಡ್ರಿ. ಓಕೆ ಸರ್. ಹಾಂ ಸರ್ ಕಟ್ ಮಾಡಿ ಕಟ್ ಮಾಡಿ ಸರ್. ಫೋಟೋ ತೆಗಿತಾರಂತೀರಿ ಫೋಟೋ ಮುಂದೆ ಬಾ ಅಲ್ಲೇ ಅವ್ರು ಬಸ್ ಐತೆ. ಹಾಂ ಸರ್ ಓಕೆ ರೈಟ್. ಗುರುವಣ್ಣ ಸ್ವಲ್ಪ ಹಿಂದಕ್ಕೆ ತಪ್ಪಿ. ಓಕೆ ಕೊಡ್ರಿ, ಕಾಣ್ಬೇಕಲ್ಲ ಟಿಕೆಟ್ ಕೊಟ್ಟಿದ್ದು ಹಂಗೆ ಸ್ವಲ್ಪ ಕೈಗೆ ಹಿಡ್ಕೊಂಬಿಡ್ರಿ. ಅವ್ರ ಕೈ ಕೊಡ್ರಿ. ಅಲ್ಲಮ್ಮ ಹಂಗೆ ಅಧ್ಯಕ್ಷರೇ ಈ ಕಡೆ ನೋಡ್ರಿ. ಅಧ್ಯಕ್ಷರೇ ಈ ಕಡೆ ನೋಡ್ರಿ. ಓಕೆ ಆಡಿ ಅಧ್ಯಕ್ಷರು ಬಂದಾರ ಇಲ್ಗ ಸ್ವೀಟ್ ಕೊಡ್ರಿ ಎಲ್ಲರಿಗೆ. ಸ್ವಲ್ಪ ಮುಂದೆ ಓಕೆ ಹಾಂ ಓಕೆ ಉಸ್ಮಾನ್ ಭಾಯ್ ಓಕೆ. ನಮಸ್ಕಾರಗಳು. ಈ ಒಂದು ಕರ್ನಾಟಕದ ಶಕ್ತಿ ಯೋಜನೆಯ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಹಿಳಾ ಪ್ರಯಾಣಿಕರಿಗೂ ಮತ್ತು ಇಲ್ಲಿ ನಮ್ಮ ಜಿಲ್ಲೆಯ ನಿಯಂತ್ರಣಾಧಿಕಾರಿಗಳಿರ್ತಕ್ಕಂಥ ನಮ್ಮ ಡಿ ಸಿ ಸರ್ ಅವರಿಗೂ, ಸಿ ಎಂ ಅವರಿಗೂ, ನಮ್ಮ ಮೇಯರ್ ಸಾಹೇಬರಿಗೂ,
ಪ್ರಯಾಣ ಮಾಡಿರ್ತಕ್ಕಂಥ ಈ ಸಂಭ್ರಮಾಚರಣೆಯಲ್ಲಿ ಕರ್ನಾಟಕ ಸರ್ಕಾರದ ಪರವಾಗಿ ನಮ್ಮ ಜಿಲ್ಲೆಯ ಗ್ಯಾರಂಟಿ ಸಮಿತಿಗಳ ಪರವಾಗಿ ನಮ್ಮೆಲ್ಲರಿಗೂ ಕೂಡ ಶುಭ ಆರೈಕೆಗಳನ್ನು ಹಾರೈಸುವ ಮೂಲಕ ನಮ್ಮೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಕರ್ನಾಟಕ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುವುದರ ಮೂಲಕ ಜನರ ವಿಶೇಷವಾಗಿ ಮಹಿಳೆಯರಿಗೆ, ದಲಿತರಿಗೆ ಮತ್ತು ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಶೋಷಿತ ವರ್ಗಗಳಿಗೆ ಇವತ್ತು ಮೇಲಸ್ತರದಲ್ಲಿ ಬರುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡ್ತಕ್ಕಂಥ ಯೋಜನೆ ಇದು ಶಕ್ತಿ ಯೋಜನೆಯಾಗಿದೆ. ಇದರಿಂದ ಸಾಕಷ್ಟು ಸಾವಿರಾರು ಕುಟುಂಬಗಳು ಇವತ್ತು ಬದುಕನ್ನು ಚೆನ್ನಾಗಿ ರೂಪಿಸಿಕೊಂಡಿರ್ತಕ್ಕಂಥದ್ದನ್ನು ಇವತ್ತು ಕಾಣ್ತಾ ಇದ್ದೀವಿ. ಇವತ್ತೆಲ್ಲರೂ ಕೂಡ ಆರ್ಥಿಕ ಶಕ್ತಿ ಬಂದಿರತಕ್ಕಂಥದ್ದು ಈ ಯೋಜನೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಕರ್ನಾಟಕದ ಈ 2 ವರ್ಷಗಳಲ್ಲಿ ಸುಮಾರು ಹೆಚ್ಚು ಕಡಿಮೆ 500 ಕೋಟಿ ಮಹಿಳೆಯರು ಓಡಾಡಿರ್ತಕ್ಕಂಥ ಇತಿಹಾಸ ದಾಖಲಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಇರುವಂಥದ್ದು ನಾವೆಲ್ಲರೂ ಕೂಡ ಸಂತೋಷ ಪಡಬೇಕಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲೇ ವಿಶೇಷವಾಗಿ 890 ಕೋಟಿ ಜನ ಓಡಾಡಿರ್ತಕ್ಕಂಥದ್ದು, 8,90,00,000 ಜನ ಇವತ್ತು ಓಡಾಡ್ತಕ್ಕಂಥದ್ದು. ಇದಕ್ಕೆ ಸುಮಾರು 353 ಕೋಟಿ ಇವತ್ತು ನಮ್ಮ KSRTCಗೆ ಲಾಭ ಆಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಸಂತೋಷ ಪಡಬೇಕಾಗಿರ್ತಕ್ಕಂಥ ವಿಚಾರ. ಇದನ್ನು ನಾವೆಲ್ಲರೂ ಕೂಡ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ಕುಟುಂಬಗಳು ಇದರ ಆರ್ಥಿಕ ಲಾಭವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಈ ಯೋಜನೆ ನಾವೆಲ್ಲರೂ ಕೂಡ ಸಂಭ್ರಮಾಚರಣೆಯನ್ನು ಮಾಡ್ತಕ್ಕಂಥದ್ದು ಸಂತೋಷದಾಯಕ. ಈ ವಿಚಾರವಾಗಿ ಇದಕ್ಕೇನು ನಮ್ಮ ಕರ್ನಾಟಕ ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಕರ್ನಾಟಕದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು, ಇದರ ಹೈಕಮಾಂಡ್ ಆಗಿರ್ತಕ್ಕಂಥ ನಮ್ಮ ದೇಶದ ಯುವ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಮ್ಮ ಜಿಲ್ಲೆಯ ಪರವಾಗಿ, ರಾಜ್ಯದ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂದರೆ ಇಂಥ ಮಹಾನ್ ಯೋಜನೆ ಸಾಮಾನ್ಯ ಜನರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಗುರಿಯನ್ನಾಗಿಟ್ಟುಕೊಂಡು ಈ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಅತ್ಯಂತ ಸಮಂಜಸವಾಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಇವತ್ತು ಒಪ್ಕೊಳ್ಬೇಕಾಗ್ತದೆ. ಯಾಕೋ ಯಾರೂ ಕೂಡ ವಿಶೇಷವಾಗಿ ಇವತ್ತು ಮಹಿಳೆಯರಂದರೆ ಇವತ್ತು ಹೊರಗಡೆ ಇರ್ತಕ್ಕಂಥ ಒಬ್ಬ 2ನೇ ದರ್ಜೆ ಪ್ರಜೆಯನ್ನಾಗಿ ಕಾಣ್ತಾ ಇದ್ರು. ಅದನ್ನು ಅಂಬೇಡ್ಕರ್ ಇವತ್ತೇನು ಸ್ವತಂತ್ರವನ್ನು ಕೊಟ್ಟರು, ಆ ಸ್ವತಂತ್ರವನ್ನು ಇವತ್ತು ಕರ್ನಾಟಕ ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಕೊಡೋದ್ರ ಮೂಲಕ ಅವರಿಗೆ ವಿಶೇಷ ಕಾಳಜಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಅವರಿಗೆ ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಪ್ರಭಾರ ಅಧ್ಯಕ್ಷ ಸಾಜಿದ್ ಸಮೀರ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ನಾಗೇಂದ್ರಪ್ಪ ಮಟ್ಮಾರಿ, ತಾಲೂಕು ಅಧ್ಯಕ್ಷ ಪವನ್ ಕಿಶೋರ್ ಪಾಟೀಲ್, ಸದಸ್ಯೆ ಶಶಿಕಲಾ ಭೀಮರಾಯ್, ಚನ್ನಬಸವ ನಾಯಕ್, ಮೊಹಮ್ಮದ್ ಶಾಲಂ, ತಿಮ್ಮಾರೆಡ್ಡಿ, KKRTC ವಿಭಾಗೀಯ ನಿಯಂತ್ರಣಾಧಿಕಾರಿ ಚಂದ್ರಶೇಖರ್, ರಾಣಿ ರಿಚರ್ಡ್, ಮಾಲಾ ಭಜಂತ್ರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಬೆಳೆ ಸಮೀಕ್ಷೆಯಲ್ಲಿ ಸಾಕಷ್ಟು ತೊಂದರೆಯಾಗಿದ್ದರಿಂದ ರೈತರಿಂದ ದೂರುಗಳು ಬಂದಿದ್ದು, ಈ ಬಾರಿ PDOಗಳು ಖುದ್ದಾಗಿ ತೆರಳಿ ಬೆಳೆ ಸಮೀಕ್ಷೆ ಮಾಡದಿದ್ದರೆ ಅಂತವರ ಅಮಾನತಿಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಹೇಳಿದರು. ನಗರದ ನೂತನ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ನಡೆದ ಬೆಳೆ ಅಂದಾಜು ಸಮೀಕ್ಷೆ, ಕೃಷಿ ಅಂಕಿಅಂಶಗಳ ನಾಗರಿಕ ನೋಂದಣಿ ಪದ್ಧತಿ ಹಾಗೂ 11ನೇ ಕೃತಿ ಗಣತಿ 2ನೇ ಹಂತದ ಕುರಿತು 7ನೇ ಸಣ್ಣ ನೀರಾವರಿ ಹಾಗೂ 2ನೇ ನೀರಿನಾಸರೆಗಳ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಕಳೆದ ಬಾರಿ ಬೆಳೆ ಸಮೀಕ್ಷೆ ಸಮರ್ಪಕವಾಗಿ ಮಾಡದೇ ಇರುವುದರಿಂದ ಅಸಮರ್ಪಕ ಮಾಹಿತಿ ಮತ್ತು ಬೆಳೆ ಸಮೀಕ್ಷೆಯಲ್ಲಿ ನ್ಯೂನ್ಯತೆಗಳು ಕಂಡುಬಂದಿವೆ. ಬೆಳೆ ವಿಮೆಗಾಗಿ ರೈತರಿಂದ ದೂರುಗಳು ಹಾಗೂ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಲಾಗುತ್ತಿದೆ. ಈ ಬಗ್ಗೆ ಪರಿಶೀಲಿಸಲು ಸೂಚಿಸಲಾಗಿತ್ತು. ಅಸಮರ್ಪಕ ಬೆಳೆ ಸಮೀಕ್ಷೆ ಕುರಿತು PDOಗಳಿಗೆ ನೋಟಿಸ್ ಕೂಡ ನೀಡಲಾಗಿತ್ತು. ಈ ಬಾರಿಯೂ ಸರಿಯಾಗಿ ಸಮೀಕ್ಷೆ ಮಾಡದಿದ್ದರೆ ಅಮಾನತಿಗೆ ಸರ್ಕಾರಕ್ಕೆ ವರದಿ ನೀಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಬೆಳೆ ಸಮೀಕ್ಷೆಯಲ್ಲಿ ಅಂದಾಜಿನಂತೆ ಮಾಡದೆ ಒಂದೇ ಜಮೀನಿನಲ್ಲಿ 2 ಬೆಳೆ ಹಾಗೂ ಬೇರೆ ಬೆಳೆ ಬೆಳೆದಿದ್ದರೆ ಮತ್ತೊಂದು ಬೆಳೆಯ ಹೆಸರು ನಮೂದಿಸಲಾಗಿತ್ತು. ಈ ಹಿಂದೆಯೂ ಸೇಬು ಬೆಳೆ ಹೆಸರು ನಮೂದಿಸಿದ್ದರಿಂದ ಪರಿಶೀಲಿಸಿ ಕ್ರಮ ವಹಿಸಲು ಸೂಚಿಸಲಾಗಿತ್ತು. ಅಧಿಕಾರಿಗಳ ತಪ್ಪಿನಿಂದ ನಾವು ಅದಕ್ಕೆ ಉತ್ತರ ನೀಡಬೇಕು. ಈ ಬಾರಿ ಜಮೀನುಗಳಿಗೆ ತೆರಳಿ ಸರಿಯಾಗಿ ಸಮೀಕ್ಷೆ ಮಾಡಬೇಕು. GPS ಫೋಟೋ ವಿಡಿಯೋ ಜೊತೆಗೆ
ಸಮೀಕ್ಷೆ ಸಮಯದಲ್ಲಿ ರೈತರಿಗೆ ಹಾಗೂ ಇನ್ಶೂರೆನ್ಸ್ ಕಂಪನಿಗೆ ಮಾಹಿತಿ ನೀಡಬೇಕು ಎಂದು ತಿಳಿಸಿದರು. ಈ ಹಿಂದೆ ಜಮೀನುಗಳಿಗೆ ಬೇರೆ ಯಾರನ್ನಾದರೂ ಕಳಿಸುವುದು, ಅವರಿಂದ ಫೋಟೋ ಮಾಹಿತಿ ಹಾಕುವುದು ಮಾಡುತ್ತಿದ್ದರು. ಸಮೀಕ್ಷೆಯ ವರದಿ ನಮೂದಿಸುವ ವೇಳೆ ಕಡಿಮೆ ಹೀಲ್ಡ್ ಹಾಕುವುದರಿಂದ ರೈತರಿಗೆ ಸಮಸ್ಯೆಯಾಗುತ್ತಿರುವ ಬಗ್ಗೆ ದೂರುಗಳು ನೀಡಿದ್ದರು. ಪಂಚಾಯತ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ, ಕೃಷಿ ಇಲಾಖೆ, ಕಂದಾಯ ಇಲಾಖೆ, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಮನ್ವಯತೆಯಿಂದ ಕೆಲಸ ಮಾಡಬೇಕು. ಹಿಂಗಾರು ಮತ್ತು ಮುಂಗಾರು ಬಿತ್ತನೆ ಕಟಾವು ಮಾಹಿತಿ ಸರಿಯಾಗಿ ದಾಖಲಿಸಬೇಕು ಎಂದು ಸೂಚಿಸಿದರು. ವಿತಿನ್ ಟೈಮಲ್ಲಿ ಈಗ 1 ಮಂತ್ ಆದ ನಂತರ ಗ್ರೋ ಆದ ನಂತರ ಮಾಡಬೇಕಂತಿದೆ ಸರ್. ಇವ್ರೇನಾದ್ರೆ ಸೋಯಿಂಗ್ ಜುಲೈ 15 ಆದರೆ ಫಾರ್ ಎಕ್ಸಾಂಪಲ್ ಗ್ರೀನ್ ಗ್ರಾಮ್ ಸೋಯಿಂಗ್ ಜೂನ್ 15 ಆಗಿದೆ ಸರ್. ಆಗ ಆಗಸ್ಟ್ 15 ಕಂಪ್ಲೀಟ್ ಆಯಿತು. 2 ಇಯರ್ಸ್ 2 ಮಂತ್ ಕ್ರಾಪ್. ಇವ್ರು ಯಾವ ಹೋಗ್ತಾರ ಆಗಸ್ಟ್ 30 ಹೋಗ್ತಾರೆ ಸರ್. ಅವ್ರು ಬಂದಾಗ ಇರೋದು ಸರ್. ಇವ್ರಿಗೆ ಎಷ್ಟಾಗ್ಯಾವ್ರಿ ಆರ್ ಹೈಯೆಸ್ಟ್ ಆಗ್ಯಾವ ಅಂತ ಹೇಳಿದ್ರಿ ಸಬ್ಜೆಕ್ಟ್ ಮಾಡಿದಾಗ ಆರ್ ನೆಗ್ಲಿಜೆನ್ಸ್ ಸರ್. ಪಿಡಿಒ ಹೋಗ್ಬೇಕಂತಿದೆ ಸರ್. ಆದರೆ ಪಿಡಿಒ ಯಾರು ಹೋಗಲ್ಲ ಸರ್. ಅಲ್ಲಿ ಯಾರಿಗೆ ಕೊಡ್ತಾರೆ ಬಿಲ್ ಸ್ವಲ್ಪ ಹೇಳ್ರಿ, ನೀವು ಹೇಳ್ರಿ, ಏನು ತಿಳ್ಕೊಂಡ್ರೆ ಹೇಳ್ರಿ. ಮೇಜರ್ ಏನು ಸಮಸ್ಯೆ ಆಗತ್ತೆ ಅನ್ನೋದು ಹೇಳ್ರಿ. ನೀವು ಸರಿಯಾಗಿ ನೀವು CCA ಮಾಡದೇ ಇದ್ರ ಆಮೇಲೆ ಯಾರಿಗೆ ಲಾಭ ಆಗ್ತದೆ, ಯಾರಿಗೆ ಲಾಸ್ ಆಗ್ತದೆ ಹೇಳಿ. ಸ್ವಲ್ಪ ಸರಿಯಾಗಿ ಮಾಡಲ್ಲ ಆಗ್ಬೇಕು ಹೇಳ್ರಿ. ನಿಮ್ಗೆ ಗೊತ್ತಿರ್ಬೇಕ್ರಿ. ಇದು ನಿಮ್ಗೆ ಇದು ಗೊತ್ತಿರದೇ ಇದ್ರೆ ಅಂದ್ರೆ ನಿಮ್ಗೆ ಏನು ಮಾಡಕ್ಕೆ ಬರೋದಿಲ್ಲ. ನೀವು ಕೆನಾಟ್ ಮಾನಿಟರ್ ಎಟ್ ಆಲ್. CCA ಅಂದ್ರೆ ಏನ್ರಿ? CCE ಹೇಳ್ರಿ ಮೇಡಮ್, ತಾವು ಎದ್ದಿದ್ರಿ. ಏನು ಮಾಡ್ತಾರೆ ಅದ್ರೊಳಗೆ? ಏನು ಪ್ರೊಸೀಜರ್ ಏನೈತಿ, ಯಾವಾಗ ಮಾಡಬೇಕು, ಯಾಕೆ ಮಾಡಬೇಕು, ಏನು ರೀಸನ್ ಅದು, ಯಾಕೆ ಇಷ್ಟೊಂದು ಇದನ್ನ ಮಾಡಿಲ್ಲ. ಎಲ್ಲರಿಗೂ 116 ಮಂದಿಗೆ ನಾವು ಲಾಸ್ಟ್ ಟೈಮ್ ಎಲ್ಲ PDOಸ್ಗೆ ನೋಟಿಸ್ ಕೊಟ್ಟೇವಿ. ತಮಗೆ ನೆನಪಿರಬಹುದು. ತಾವು ಎಷ್ಟು ವರ್ಷ ಇಲ್ಲಿದ್ದು? 1.5 ವರ್ಷ ಆದ್ರೆ ನಿಮ್ಗೊಂದು ಏನಿದ್ರಿ ಮೇಡಮ್? ತಾವು ಏಡಿ ಇದ್ರಿ. ನೋಡಿ ಏನು ಸಮಸ್ಯೆ ಆಗಕ್ಕೆ ಬರ್ತದೆ ತಮಗ ಹೇಳ್ರಿ. ಸ್ವಲ್ಪ ಏನೇನು ಸಮಸ್ಯೆ ಆಗತ್ತೆ? ಎಜುಕೇಶನ್ ಇನ್ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ ಹೇಳ್ರಿ. ಸ್ವಲ್ಪ ಒಂದು ವೇಳೆ ನೀವು ಈ ರೀತಿ ಲ್ಯಾಬ್ಸ್ ಸಭೆಯಲ್ಲಿ ಕೃಷಿ ಇಲಾಖೆಯ ಸಹಾಯಕ ಅಧಿಕಾರಿ ದೀಪಾ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಜಿಲ್ಲಾ ಸಾಂಖ್ಯಿಕ ಇಲಾಖೆ ಅಧಿಕಾರಿ ತಿಪ್ಪಣ್ಣ ನಾಯಕ್, ನೀರಾವರಿ ಇಲಾಖೆ ಅಧಿಕಾರಿಗಳು, ತಹಶೀಲ್ದಾರರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ದೇವನಹಳ್ಳಿ ಭೂಸ್ವಾಧೀನ ವಿರೋಧಿಸಿ ನಡೆದಿರುವ ಹೋರಾಟಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಿ ಕೊಟ್ಟ ಭರವಸೆಯಂತೆ ನಡೆದುಕೊಳ್ಳಬೇಕು. ಇಲ್ಲದೆ ಹೋದಲ್ಲಿ ವಿಶ್ವಾಸಘಾತವಾದಲ್ಲಿ ಬಹುದೊಡ್ಡ ಬೆಲೆಯನ್ನ ಕಾಂಗ್ರೆಸ್ ಸರ್ಕಾರ ಎದುರಿಸಬೇಕಾಗುತ್ತದೆ ಎಂದು ಎದ್ದೇಳು ಕರ್ನಾಟಕ ಸಂಘಟನೆ ಸಂಚಾಲಕ ಮಾರಪ್ಪ ಅರವಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ಸರ್ಕಾರದ ಜನ ವಿರೋಧಿ ಕೋಮುದ್ವೇಷವನ್ನ ವಿರೋಧಿಸಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಲವಾರು ಸಂಘಟನೆಗಳು ಒಗ್ಗೂಡಿ ಕಾಂಗ್ರೆಸ್ ಸರ್ಕಾರವನ್ನ ಬೆಂಬಲಿಸಿ ಅಧಿಕಾರಕ್ಕೆ ಬರಲು ಕಾರಣವಾಗಿದ್ದವು. ಆದರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಿಲ್ಲ. ರೈತ ವಿರೋಧಿಯಾದ 3 ಮಾರಕ ಕಾಯ್ದೆಗಳ ರದ್ದು, ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲು, ರೈತರ ವಿರೋಧಿಯಾದ ಭೂ ಸ್ವಾಧೀನ ಕಾಯ್ದೆ ಜಾರಿಗೆ ತರುವ ಭರವಸೆಯನ್ನ ನೀಡಿದ್ದರು. ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸವಿಟ್ಟು 10 ಸಂಘಟನೆಗಳು ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಶ್ರಮಿಸಿದ್ದವು. ಆದರೆ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ಕೊಟ್ಟ ಮಾತು ಉಳಿಸಿಕೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಗ್ಯಾರಂಟಿ ಯೋಜನೆಗಳನ್ನ ಬಿಟ್ಟರೆ ರೈತರು, ಮಹಿಳೆಯರು, ಪರಿಶಿಷ್ಟ ಸಮುದಾಯಗಳ ಬೇಡಿಕೆಗಳಿಗೆ ಸ್ಪಂದಿಸುತ್ತಿಲ್ಲ. ದೇವನಹಳ್ಳಿಯ ಭೂಸ್ವಾಧೀನ ವಿರೋಧಿಸಿ ನಿರಂತರ ಹೋರಾಟ ನಡೆಸಲಾಗಿದೆ. ನಾಳೆ ಮತ್ತೊಂದು ಸಭೆ ಸಿಎಂ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು ರೈತ ಪರ ನಿಲುವು ತೆಗೆದುಕೊಳ್ಳುವ ವಿಶ್ವಾಸವಿದೆ. ರೈತರ ಹಿತಾಸಕ್ತಿ ಕಡೆಗಣಿಸಿ ಖಾಸಗಿ ಕಂಪನಿಗಳ ಹಿತಕ್ಕೆ ಮುಂದಾದರೆ ಸರ್ಕಾರದ ವಿರುದ್ಧ ಸಂಘಟನೆಗಳು ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಎದ್ದೇಳು ಕರ್ನಾಟಕ ಅಂದ್ರೆ ಇದು ಹಲವು ಸಮುದಾಯಗಳ ಜೊತೆ ಕೆಲಸ ಮಾಡ್ತಕ್ಕಂಥ ಹಲವು ಸಂಘಟನೆಗಳ ವೇದಿಕೆಯಾಗಿದೆ. ಇದು 2023 ಚುನಾವಣೆಯಲ್ಲಿ ನಾವು ಬಿಜೆಪಿಯ ಒಂದು ಕೋಮುವಾದ, ಜಾತಿವಾದ, ಈ ತರ ಜನ ಬೇಸತ್ತು ಸಾಕಾಗಿತ್ತು. ಆ ಒಂದು ಸಂದರ್ಭದಲ್ಲಿ ನಾವೊಂದು ಎದ್ದೇಳು ಕರ್ನಾಟಕವನ್ನು ಕಟ್ಟಿಕೊಂಡು ಆ ಒಂದು ಜನಕ್ಕೆ ಒಂದು ಅರಿವು ಮಾಡಿ ಇವತ್ತು ಏನಂದ್ರೆ ಇದು ಶಾಂತಿಯುತ ಕರ್ನಾಟಕ. ಇದು ಯಾವುದೇ ರೀತಿಯ ಒಂದು ಕಮ್ಯುನಿಟಿ ಆಗಿರ್ತಕ್ಕಂಥದ್ದಲ್ಲ. ಇದು ಇಲ್ಲಿ ನಾವೆಲ್ಲ ಅನುಕಂಬರಾಗಿರ್ತಕ್ಕಂಥದ್ದು, ಸಹಬಾಳ್ವೆ ನಡೆಸ್ತಕ್ಕಂಥ ಒಂದು ಕರ್ನಾಟಕ ಇದು. ಹಾಗಾಗಿ ಈ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಕೋಮುಗಲಭೆಗೆ ಅವಕಾಶ ಇಲ್ಲ. ಶಾಂತಿ ಇರಬೇಕಂತೇಳಿ ನಾವೆಲ್ಲ ಆ ಒಂದು ಸಾಮಾಜಿಕ ಜವಾಬ್ದಾರಿ ಇರ್ತಕ್ಕಂಥ, ಸಾಮಾಜಿಕ ಹೊಣೆಗಾರಿರ್ತಕ್ಕಂಥ ಹಲವು ಸಂಘಟನೆ ಸೇರಿಕೊಂಡು ನಾವು ಒಂದು ಕರೆ ಕೊಡ್ತೀವಿ. ಅವತ್ತು ದಿವಸ ಬಿಜೆಪಿ ದುರಾಡಳಿತವನ್ನು ಬೇಸತ್ತು ಜನ ಬೇಸರಾಗಿ ಅವತ್ತು ದಿವಸ ಒಂದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದಿದ್ದು ನನ್ನೆಲ್ಲರ ಪಾತ್ರ ಇದೆ.
ಏನು ಸಾಮಾಜಿಕ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಒಂದು ಸಾಮಾಜಿಕ ಚಿಂತನೆಯುಳ್ಳ ಇರ್ತಕ್ಕಂಥವ್ರು. ಹಾಗಾಗಿ ಇವೇನೊಂದು ರೈತರ ಪರ, ಮಹಿಳೆಯರ ಪರ, ದಲಿತರ ಪರ ಒಂದು ಕಾನೂನುಗಳನ್ನು ಜಾರಿ ತರ್ತಕ್ಕಂಥ ಒಂದು ಆಸೆ ಇಟ್ಕೊಂಡಿದ್ದು ನಾವು. ಆದರೆ ಇವತ್ತು ದಿವಸ ಸುಮಾರು ಕರ್ನಾಟಕದಲ್ಲಿ 3.5 ವರ್ಷದಿಂದ ಇವತ್ತು ರೈತರು ಹೋರಾಟ ಮಾಡಕ್ಕಾಗ್ಯಾರ. ಅದೇ ಹೋರಾಟದ ಜಾಗಕ್ಕೆ ಹೋಗಿ ಏನು ಮುಖ್ಯಮಂತ್ರಿ ಅವರು ಮಾತಾಡಿ ಬಂದಾರ. ನಾನು ಈ ಅಧಿಕಾರದಲ್ಲಿ ಬಂದಾಗ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಏನಪ್ಪ ಅಂದ್ರೆ ನೀವು ಮಾಡ್ತಕ್ಕಂಥ ಹೋರಾಟವನ್ನು ಬೆಂಬಲಿಸಿ ನಾನೇನಪ್ಪ ಅಂದ್ರೆ ಈ ಕಾನೂನನ್ನು ರದ್ದು ಮಾಡ್ತೀನಿ, ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡ್ತೀನಿ. ಇದೇ ವೇಳೆ ಹೋರಾಟಗಾರ ಎಂಆರ್ ಬೇರಿ ಮಾತನಾಡಿ, ದೇವರಾಜ ಅರಸುರಂತೆ ಅವಧಿ ಪೂರ್ಣ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವುದಾಗಿ ಹೇಳುವ ಸಿದ್ದರಾಮಯ್ಯನವರು ಉಳುವವನೇ ಭೂಮಿಯ ಒಡೆಯ ಎಂಬ ನಿರ್ಣಯ ತೆಗೆದುಕೊಂಡ ಅರಸುರ ನಿರ್ಧಾರದಂತೆ ದೇವನಹಳ್ಳಿ ರೈತರ ಹಿತ ಕಾಪಾಡಬೇಕು. ಅಧಿಕಾರಕ್ಕೆ ಬರುತ್ತಲೇ ಕೊಟ್ಟ ಮಾತು ತಪ್ಪಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿಗೆ ಆಗಿರುವ ಶಾಸ್ತಿಯಾಗುತ್ತದೆ. ಮುಖ್ಯಮಂತ್ರಿಗಳು ದೇವನಹಳ್ಳಿ ರೈತರ ಹಿತಕ್ಕೆ ಮುಂದಾಗಬೇಕಿದೆ. ಭೂ ಹೋರಾಟವನ್ನ ಒಡೆಯುವ ಕೆಲಸ ಸರ್ಕಾರ ಮಾಡುತ್ತಿದ್ದು, ಭೂ ಒಡೆಯರಾಗಿರುವ ಕೆಲವು ಭೂಮಿ ನೀಡುವುದಾಗಿ ಮುಂದೆ ಬಂದಿದ್ದಾರೆ. ಬಹುಸಂಖ್ಯಾತ ರೈತರು ಭೂಮಿ ನೀಡಲು ನಿರಾಕರಿಸಿದ್ದಾರೆ. ರೈತ ಹಿತ ಕಾಯುವ ವಿಶ್ವಾಸವಿದೆ. ಸಿದ್ದರಾಮಯ್ಯನವರು ರೈತರ ಪರವಾದ ನಿಲುವು ತೆಗೆದುಕೊಳ್ಳಬೇಕು. ಈ ಕಾಯ್ದೆ ಭೂ ಸ್ವಾಧೀನಪಡಿಸಿಕೊಳ್ತಕ್ಕಂಥ ಪ್ರಕ್ರಿಯೆಯನ್ನು ನಿಲ್ಲಿಸ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿ ಬಂದಿದ್ದಾರೆ. ಈ ನೆಲ ಕರ್ನಾಟಕದ ನೆಲ, ಶರಣರ, ಸಾಧಕರ, ಸತ್ಪುರುಷರ ಒಂದು ನುಡಿದಂತ ನಡೆ ಅನ್ನುವಂಥ ಬಸವಣ್ಣನವರನ್ನ ನೀವು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರಿ. ಮತ್ತೆ ಅಂದಮೇಲೆ ನುಡಿದಂತ ನಡೆ ಅಂತ ಹೇಳಿರ್ತಕ್ಕಂಥ ಬಸವಣ್ಣ ಹೇಳಿದಂತ ಅವರನ್ನ ನೀವು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ಕೊಂಡಿದ್ರಿ. ಸಿದ್ದರಾಮಯ್ಯ, ನಾವು ಗ್ಯಾರಂಟಿ ಸರ್ಕಾರ, ನುಡಿದ ನಡೆಸುವ ಸರ್ಕಾರ ಅಂತ ಎದೆಯುಬ್ಬಿಸಿ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರೇ, ನೀವು ಮಾತುಗಳನ್ನ ಉಳಿಸ್ಕೊಳ್ಳಿ, ನಾಲಿಗೆಯನ್ನ ಭದ್ರವಾಗಿ ಇಟ್ಕೊಳ್ಳಿ, ನಾಲಿಗೆ ಏನ್ ನುಡಿದ ಅದ್ರಾಗ ನಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಯಾರು ನುಡಿದಂಗೆ ನಡೆಯದಿರುವೋ ಅವ್ರ ವಿರುದ್ಧ ನಮ್ಮ ನಡೆ ಇರುತ್ತಾನಂತದನ್ನ ಎಚ್ಚರಿಕೆಯನ್ನು ಕೊಡ್ತಿದೀವಿ. ಮುಂದಿನ ದಿನಗಳಲ್ಲಿ ಕಾಲ ಮಿಂಚಿಲ್ಲ, ಬರ್ತಾರೆ ಹೋಗ್ತಾರೆ. ಆದ್ರೆ ಸಿದ್ದರಾಮಯ್ಯನವರು ನೀವು ಒಂದು ಗಮನದಲ್ಲಿ ಇಟ್ಕೊಳ್ಬೇಕು, ದೇವರಾಜ ಅರಸರವರ ಏನು ಆಡಳಿತ ಅವಧಿಯನ್ನ ಮೀರಿಸಬೇಕು, ನಾನು ಹೆಚ್ಚಿಗೆ ಅಧಿಕಾರ ಮಾಡ್ಬೇಕಂತ ಆಸೆ ಇದೆ ಹೊರತು ದೇವರಾಜ ಅರಸರವರು ತಂದಿರ್ತಕ್ಕಂಥ ಉಳುವವನಿಗೆ ಭೂಮಿ ಒಡೆಯ ಆ ಮೂಲಕ ಅವರು ಹೃದಯದಲ್ಲಿದ್ದಾರೆ. ಕರ್ನಾಟಕ ಜನರ ಹೃದಯದಲ್ಲಿ ಹೆಚ್ಚು ಅಧಿಕಾರ ಮಾಡೋದ್ರಿಂದ ಅಲ್ಲ, ಜನರಿಗೆ ಭೂಮಿ ಹಂಚುವುದರಿಂದ, ಜನರಿಗೆ ಬದುಕನ್ನು ಹಸನ ಮಾಡೋದ್ರಿಂದ ಅವರು ಹೃದಯದಲ್ಲಿದ್ದಾರೆ. ಅಂತ ಕೆಲಸನ ಮಾಡುವಂತ ಅವಕಾಶ ನಿಮ್ಗಿದೆ. ಈ ಜನವಿರೋಧಿ ಕಾಯ್ದೆಗಳಾಗಿರ್ತಕ್ಕಂಥ ಏನು APMC ತಿದ್ದುಪಡಿ ಕಾಯ್ದೆ, ಭೂ ಸ್ವಾಧೀನಪಡಿಸಿರೋದು ಕಾಯ್ದೆಗಳಿಂದ ಅವುಗಳನ್ನು ಹಿಂದೆತ್ತಗೊಳ್ಬೇಕು. ಜಾನುವಾರು ನಿಷೇಧ ಕಾಯ್ದೆ ಸಹ ಅದು ರೈತರ ವಿರೋಧಿ ಕಾಯ್ದೆ ಆಗಿದೆ. ಹಾಗಾಗಿ ಆ ಕಾಯ್ದೆಯನ್ನು ವಾಪಸ್ ತೆಗೆದುಕೊಳ್ಳೋದ್ರ ಮೂಲಕ ರೈತರ ಪರ, ದಲಿತರ ಪರ, ಮಹಿಳೆಯರ ಪರ ನಾನು ಇದ್ದೀನಿ, ನುಡಿದಂಗೆ ನಡೆದಿದ್ದೀನಿ ಅಂತ ಹೇಳ್ಕೊಳ್ಬೇಕು. ಹಾಗಾಗಿ ಮಾತಿನಲ್ಲಿ ಮಾತಿಲ್ಲದವನ ಮೂತಿ ನೋಡಬಾರ್ದು ಅಂತ ಹೇಳಿದ್ರು ಶರಣರು. ಹಂಗಾಗಿ ನೀನು ಮೂತಿ ನೋಡದೇ ಇರ್ತಕ್ಕಂಥ ನಡೆಯನ್ನು ನೀನು ಮಾಡಬಾರಪ್ಪ ಸಿದ್ದರಾಮಯ್ಯ ಅಂತ ಹೇಳ್ಬಿಟ್ಟು ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ನಾಳೆ ನಡೀತಕ್ಕಂಥ ಸಭೆಯಲ್ಲಿ ಅವರು ರೈತ ಪರ, ಮಹಿಳಾ ಪರ ಮತ್ತು ಜನಪರವಾದಂತ ಕಾಯ್ದೆಗಳಿಗೆ ನಾನು ಜಾರಿಗೆ ತರ್ತೀನಿ, ನಿಮ್ ಜೊತೆ ನಾನು ಇರ್ತೀನಿ ಅಂತ ಏನ್ ಹೇಳಿದ್ರಿ, ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ನೀವೇನು ಮಾತು ಕೊಟ್ಟಿದ್ರಿ ಅದನ್ನ ನಡ್ಕೊಳ್ಬೇಕು. ಆ ನಡೆಯುವ ಮೂಲಕ ಬಸವಣ್ಣನವರನ್ನ ಈ ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕ ಅನ್ನುವಂತ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಖಾಜಾ ಅಸ್ಲಾಂ ಅಹಮದ್, ಭೀಮಣ್ಣ ನಾಗನೂರ್, ವಿಜಯರಾಣಿ ಸಿರ್ವಾರ್, ಬೂದಯ್ಯ ಸ್ವಾಮಿ, ಆಂಜನೇಯ ಕುರುಬದೊಡ್ಡಿ, ಮೊಹದ್ ಅಸೀಮುದ್ದೀನ್ ಅಖ್ತರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. Shopping mall ge welcome Ashada sale ge welcome come Chennai shopping mall ge welcome come Ashada sale ge come KG sale bag ge Chennai shopping mall come super prices KG sarees nama KG sale nama target idu trending saree sale nama fashion this is adu Ashada KG sale ಬಂದಾಗಿತ್ತು Chennai shopping mall ನಿಮಗಾಗಿ ತಂದಾಗಿತ್ತು ನೋಡಿಕೋ ಸೇಲ್ಸ್ ಅಂತ ಮಾಡಿಕೋ. ತೆಲಂಗಾಣ, ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ.
ತಾಲೂಕಿನ ಕುರುಬದೊಡ್ಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಭೋಜನಾಲಯ ನಿರ್ಮಾಣಕ್ಕೆ 2021-22ನೇ ಸಾಲಿನಲ್ಲಿ ಬಿಡುಗಡೆಯಾಗಿರುವ ಅನುದಾನ ಕಾಮಗಾರಿ ಇಂದಿಗೂ ಅಪೂರ್ಣ ಉಳಿದಿದೆ. ಅನೇಕ ಬಾರಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ದೂರು ನೀಡಿದರೂ ಸಹ ಕ್ರಮ ಕೈಗೊಂಡಿಲ್ಲ. ವಾರದೊಳಗೆ ಕಾಮಗಾರಿಯನ್ನು ಪ್ರಾರಂಭಿಸದಿದ್ದರೆ ಹೈಕೋರ್ಟ್ ಮೊರೆ ಹೋಗುವುದಾಗಿ ಶಾಲಾ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ವೀರೇಶ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಉದ್ಯೋಗ ಖಾತ್ರಿ ಯೋಜನೆಯಡಿ ಬಾಯದೊಡ್ಡಿ ಪಂಚಾಯಿತಿ ವ್ಯಾಪ್ತಿಯ ಕುರುಬದೊಡ್ಡಿ ಶಾಲೆಯಲ್ಲಿ ಭೋಜನಾಲಯ ನಿರ್ಮಾಣ ಮಾಡಲು 14 ರಿಂದ 15 ಲಕ್ಷ ರೂಪಾಯಿ ಅನುದಾನ ಮಂಜೂರಿಯಾಗಿದೆ. ಅಂದಾಜು ಪಟ್ಟಿಯಂತೆ ಕಾಮಗಾರಿ ನಿರ್ವಹಿಸದೆ ಕಳಪೆ ಕಾಮಗಾರಿ ನಿರ್ವಹಿಸಿದ್ದು, ನಿಗದಿತ ಅನುದಾನದಲ್ಲಿ ಕಾಮಗಾರಿ ನಿರ್ವಹಿಸಿಲ್ಲ. ಅರ್ಧ ಹಣ ಖರ್ಚಾದರೂ ಕಾಮಗಾರಿ ಪ್ರಗತಿ ಕಾಣದೆ ನಿಂತು ಹೋಗಿದೆ ಎಂದು ದೂರಿದರು. ಈ ಕುರಿತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಗಿದೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸೇರಿ ಪಂಚಾಯಿತಿ ಪಿಡಿಒಗೂ ಮನವಿ ನೀಡಲಾಗಿದ್ದು, ಯಾವ ಕ್ರಮವೂ ಈವರೆಗೂ ಕೈಗೊಂಡಿಲ್ಲ. ಜೆಇ ಮತ್ತು ಪಿಡಿಒಗಳು ಶಾಮೀಲಾಗಿ ಅನುದಾನ ದುರ್ಬಳಕೆ ಮಾಡಿಕೊಂಡಿರುವ ಶಂಕೆ ಇದೆ. ಅನುದಾನ ಮಂಜೂರಿಯಾದರೂ ಕಾಮಗಾರಿ ನಿರ್ವಹಿಸದೇ ಇರುವುದರಿಂದ ಶಾಲಾ ಮಕ್ಕಳು ಬಿಸಿಲಿನಲ್ಲಿಯೇ ಬಿಸಿಯೂಟ ಸೇವಿಸುವಂತಾಗಿದೆ ಎಂದರು. ಏನಾದರೂ ಅನಾಹುತ ಜರುಗಿದರೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಅಧಿಕಾರಿಗಳೇ ನೇರ ಹೊಣೆಗಾರರಾಗಬೇಕಾಗುತ್ತದೆ. ಕೂಡಲೇ ಕಾಮಗಾರಿ ಪ್ರಾರಂಭಿಸಿ ಪೂರ್ಣಗೊಳಿಸಬೇಕು. ಇಲ್ಲದೆ ಹೋದಲ್ಲಿ ನ್ಯಾಯಾಂಗ ಮೊರೆ ಹೋಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸರ್ಕಾರಿ ಪ್ರಾಥಮಿಕ ಶಾಲೆಯ 2021-22 ಸಾಲಿನಲ್ಲಿ ಭೋಜನಾಲಯ ಅಥವಾ ಡೈನಿಂಗ್ ಹಾಲ್ ಕೈಗೊಂಡ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಿಎಸ್, ಇಒ, ಪಿಡಿಒ ಮತ್ತು ಗಮನಕ್ಕೆ ಕೊಟ್ಟಿದ್ದಾರೆ 8 ತಿಂಗಳ ಮುಖಾಂತರ. ಇದುವರೆಗೆ ಇದಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ ನಿರ್ಲಕ್ಷ್ಯ ವಹಿಸಿದ್ದಾರೆ. ಆದ ಕಾರಣ 15 ಲಕ್ಷವರೆಗೆ ಭೋಜನಾಲಯ ಪತ್ರಕ್ಕಾಗಿ ಗ್ರಾಮ ಪಂಚಾಯತ್ ಅನುದಾನ ಬಿಡುಗಡೆಯಾಗಿರುತ್ತದೆ. ಕಾಮಗಾರಿ ಅಂದಾಜು ಪತ್ರಿಕೆ ಪ್ರಕಾರ ನಿರ್ವಹಿಸಿದ್ದಾರೆ. ದೀರ್ಘಕಾಲ ಮಟ್ಟದಲ್ಲಿ ನಿರ್ಮಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಜೆಇ ಮತ್ತು ಪಿಡಿಒ ಸರ್ಕಾರ ಹಣವನ್ನು ರೂಢಿ ಮಾಡಿದ್ದಾರೆ. ಮೇಲಧಿಕಾರಿಗಳ ಮನಪತ್ರ ಸಲ್ಲಿಸಿ 2 ತಿಂಗಳ ಕಾಲದ ಸದರಿ ಶಾಲೆ ಮಕ್ಕಳಿಗೆ ಅರ್ಧಕ್ಕಿಂತಲೂ ಭೋಜನಾಲಯ ಕೊಠಡಿಯನ್ನು ಕಾಮಗಾರಿ ಪೂರ್ಣಗೊಳಿಸಲು ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ. ಇದರ ಬಗ್ಗೆ ಹಲವಾರು ಬಾರಿ ಕೇಳಿಕೊಂಡು ಸಹ ಮನಪತ್ರಗಳು ಯಾವುದೇ ಕ್ರಮ ನೀಡುತ್ತಿಲ್ಲ. ಈ ಶಾಲಾ ಮಕ್ಕಳು ಭೋಜನಾಲಯ ಕೊಠಡಿ ಮಕ್ಕಳ ಹೊರಗಡೆ ಬಿಸಿಲು, ಗಾಳಿ ಮತ್ತು ಮಳೆಗೆ ಊಟ ಮಾಡೋ ಪರಿಸ್ಥಿತಿ ಬಂದಿದೆ. ಗ್ರಾಮ ಪಂಚಾಯತ್ ಅವ್ರು ಮೇಡಮ್ ಪಂಚಾಯತ್ ಯಾರು ಮಾಡಿಲ್ಲ ಟೆಂಡರ್ ಆಗಿಲ್ಲ ಸರ್. ಪಂಚಾಯತ್ ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅವರು ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ. ಇನ್ನು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಸದಸ್ಯರುಗಳಾದ ಗೋವಿಂದ, ಈರಣ್ಣ, ಮಲ್ಲಯ್ಯ, ಸಿದ್ದಪ್ಪ, ರಾಜು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬೋವಿ ಬಂಡರ ಸಮಾಜದಿಂದ ಜುಲೈ 18ರಂದು ಚಿತ್ರದುರ್ಗದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 90%ಕ್ಕಿಂತ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಆಯೋಜಿಸಲಾಗಿದ್ದು, ಸಮಾಜದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಬೋವಿ ಬಂಡರ ಸಮಾಜದ ನೂತನ ಅಧ್ಯಕ್ಷ ನಾರಾಯಣಸ್ವಾಮಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಚಿತ್ರದುರ್ಗ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಜಯಂತಿ ಅಂಗವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಜುಲೈ 16ರಂದು ಜಿಲ್ಲೆಯ ಇತರೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲು ಪೂರ್ವಭಾವಿ ಸಭೆ ಕರೆಯಲಾಗಿದೆ. ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿ ಯಾವುದೇ ಹಣ ದುರ್ಬಳಕೆಯಾಗಿಲ್ಲ. ಹಿಂದಿನ ಅಧ್ಯಕ್ಷರು ಸುಳ್ಳು ಆರೋಪ ಮಾಡಿದ್ದಾರೆ. ಸಮಾಜದ ಸಭೆಯಲ್ಲಿ ಚರ್ಚಿಸಿಯೇ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದರು. ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಸಹಾಯಧನವನ್ನು ಹಮ್ಮಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳನ್ನ ನಮ್ಮ ಜಿಲ್ಲೆಯಿಂದ ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗಲು ಎಲ್ಲ ಜಿಲ್ಲೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಮತ್ತು ಮಧುವರ ವೇದಿಕೆ ಅದನ್ನು ಸ್ವಾಮೀಜಿಯವರಾಗಿ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರುತ್ತಾರೆ. ಆ ಕಾರಣಕ್ಕಾಗಿ ಜಿಲ್ಲೆಯಿಂದ ಎಲ್ಲರಿಗೂ ಸ್ವಾಗತ ಬಯಸುತ್ತೇವೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ನೂತನ ಅಧ್ಯಕ್ಷರಾಗಿ ಮಾಡಿದಂಥ ಎಲ್ಲ ನಮ್ಮ ಸಮಾಜ ಬಾಂಧವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ದಿನಾಂಕ 16/7/2025 ಬುಧವಾರ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪ ಅಲ್ಲಿ ಹೊಸ ಸದಸ್ಯರನ್ನು ನೇಮಕ ಮಾಡಲು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ. ಆ ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲ ಸಮಾಜ ಬಾಂಧವರಿಗೂ
ಜಿಲ್ಲೆಯ ಸದಸ್ಯರು ಮತ್ತು ತಾಲೂಕಿನ ಅಧ್ಯಕ್ಷರ ಸದಸ್ಯರಲ್ಲಿ ಕರೆಯಲು ಅನುವು ಮಾಡಿಕೊಂಡಿದ್ದೇವೆ. ಎಲ್ಲ ವಂದನೆಗಳನ್ನು ಈ ಸಂದರ್ಭದಲ್ಲಿ ಕೆ ತಿಮ್ಮಪ್ಪ, ಲಕ್ಷ್ಮಣ್ ರಾಮನಗರ್, ಯಲ್ಲಪ್ಪ, ಉಲಿಗೆಪ್ಪ, ವೆಂಕಟೇಶ್ ಆದೋನಿ, ಕಾಶಿನಾಥ್, ನಾಗರಾಜ್, ಈರಣ್ಣ, ಉರುಕುಂದ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಯರಗೇರ ಹೋಬಳಿಯನ್ನ ಪ್ರತ್ಯೇಕ ತಾಲೂಕು ಕೇಂದ್ರವನ್ನಾಗಿ ಘೋಷಿಸಬೇಕೆಂದು ಆಗ್ರಹಿಸಿ ಯರಗೇರ ತಾಲೂಕು ರಚನೆ ಹೋರಾಟ ಸಮಿತಿಯ ಪ್ರಮುಖರು ಸಂಸದ ಜಿ ಕುಮಾರ್ ನಾಯಕ್, ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಸೇರಿ ಜನಪ್ರತಿನಿಧಿಗಳಿಗೆ ಮನವಿ ನೀಡಿ ಆಗ್ರಹಿಸಿದರು. ಜುಲೈ 21ರಂದು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಸಮಿತಿಯ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತಿದೆ. ಇದಕ್ಕೆ ಬಲ ನೀಡುವ ನಿಟ್ಟಿನಲ್ಲಿ ಸಂಸದರು ಸಹ ಭಾಗವಹಿಸಿ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ಸಮಿತಿಯ ಮುಖಂಡರು ಮನವಿ ಮಾಡಿದರು. ಯರಗೇರ ಹೋಬಳಿಯು ಭೌಗೋಳಿಕವಾಗಿ ಜನಸಂಖ್ಯೆ ಹಾಗೂ ವಸತಿ ಮೂಲಸೌಕರ್ಯಗಳ ದೃಷ್ಟಿಯಿಂದಲೇ ಪ್ರತ್ಯೇಕ ತಾಲೂಕು ಆಗಲು ಅರ್ಹತೆ ಹೊಂದಿದೆ. ಹೀಗಾಗಿ ನಾವು ತೀವ್ರ ಹೋರಾಟಕ್ಕೆ ಮುಂದಾಗುತ್ತಿದ್ದೇವೆ ಎಂದು ಸಮಿತಿಯ ಪ್ರಧಾನ ಸಂಚಾಲಕ ನಿಜಾಮುದ್ದೀನ್ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಬಸವರಾಜ್ ಹೂಗಾರ್, ಮಹಬೂಬ್ ಪಟೇಲ್, ವಿದ್ಯಾನಂದ್ ರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶಕ್ತಿ ಯೋಜನೆ ಸಾಧನೆ, ಯೋಜನೆಯಿಂದ ಮಹಿಳಾ ಸಬಲೀಕರಣಕ್ಕೆ ಬಲ, ಪಾಮಯ್ಯ ಮುರಾರಿ. ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆ, ಬೆಳೆ ಸಮೀಕ್ಷೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸದಿದ್ದರೆ ಅಮಾನತಿಗೆ ಶಿಫಾರಸು, ಎಡಿಸಿ ಶಿವಾನಂದ್ ಭಜಂತ್ರಿ ಎಚ್ಚರಿಕೆ. ದೇವನಲ್ಲಿ ಭೂಮಿ ಸ್ವಾಧೀನ ಸಮಸ್ಯೆ, ಸರ್ಕಾರ ಕೊಟ್ಟ ಮಾತು ಉಳಿಸಿಕೊಳ್ಳಲಿ, ಮಾರೆಪ್ಪ ಹರ್ವಿ. ಕುರುಬದೊಡ್ಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭೋಜನಾಲಯ ಕಾಮಗಾರಿಯ ಪೂರ್ಣ, ವಾರದಲ್ಲಿ ಪ್ರಾರಂಭಿಸದಿದ್ದರೆ ನ್ಯಾಯಾಂಗ ಹೋರಾಟ, ವೀರೇಶ್ ಎಚ್ಚರಿಕೆ. ಬೋವಿ ಒಡ್ಡರ ಸಮಾಜದಿಂದ 18ರಂದು ಚಿತ್ರದುರ್ಗದಲ್ಲಿ ಪ್ರತಿಭಾ ಪುರಸ್ಕಾರ, ನಾರಾಯಣಸ್ವಾಮಿ ಮಾಹಿತಿ. ಮತ್ತು ಯರಗೇರ ತಾಲೂಕು ಕೇಂದ್ರವನ್ನಾಗಿಸಲು ಸರ್ಕಾರದ ಮೇಲೆ ಒತ್ತಡ ಹಾಕಲು ಸಂಸದರಿಗೆ, ಶಾಸಕರಿಗೆ ಹೋರಾಟ ಸಮಿತಿಯಿಂದ ಮನವಿ. ಅದೆಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.